ಇನ್ನು ಸಿಎಂ ಬದಲಾವಣೆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ಬೆಳಗಾವಿಯಲ್ಲಿ ಶಾಸಕ ಆಸಿಫ್ ಸೇಠ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಬದಲಾವಣೆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಣಯಕ್ಕೆ ನಾವು ಬದ್ಧ ಅಂತ ಬೆಳಗಾವಿಯಲ್ಲಿ ಶಾಸಕ ಆಸಿಫ್ ಸೇಠ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಈ ಸಿಎಲ್ಪಿ ಸಭೆ ಬಗ್ಗೆ ಈವರೆಗೂ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ. ಸಚಿವ ಸ್ಥಾನಕ್ಕೆ ಶಾಸಕ ಆಸಿಫ್ ಸೇಠ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಉತ್ತರ ಕರ್ನಾಟಕದಿಂದ ಅಲ್ಪಸಂಖ್ಯಾತರು ಯಾರೂ ಕೂಡ ಸಚಿವರಾಗಿಲ್ಲ. ಸಚಿವ ಸ್ಥಾನ ಕೊಟ್ಟರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ರೀತಿ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಸಚಿವ ಸ್ಥಾನ ನೀಡಿ ಎನ್ನುವಂತ ಮನವಿಯನ್ನು ಕೂಡ ಮುಂದಿಟ್ಟಿದ್ದಾರೆ. ಬಟ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದ್ ನೋಡೋಣ ಅಂತ ಆಸಿಫ್ ಸೇಠ್ ಅವರು ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಹೈಕಮಾಂಡ್ ಏನು ನಿರ್ಣಯ ತಗೋತಾರೋ ಆ ನಿರ್ಣಯಕ್ಕೆ ನಾನು ಇಲ್ಲ, ಎಲ್ಲ ಶಾಸಕರು ಸಚಿವರು ಎಲ್ಲರೂ ಅದಕ್ಕೆ ಬದುಕೇ ಇದ್ದೇವೆ. ಮತ್ತು ಬದಲಾವಣೆದು ಇನ್ನೂ ತನಕ ಆಫಿಷಿಯಲಿ ಏನು ಬಂದಿಲ್ಲ. ನಮಗೆ ಏನು ಸಂದೇಶ, ಏನು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಆಫಿಷಿಯಲಿ ಏನು ಬಂದಿಲ್ಲ. ಇಲ್ಲಿಂದ ಯಾರು ಸಚಿವರಾಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರು ಇದ್ದರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣ ಅವರು 2 ಟರ್ಮ್ ಇದ್ದರು, ಈಗ ನಾನು ಇದ್ದೇನೆ. ಮತ್ತು ಅಲ್ಪಸಂಖ್ಯಾತರು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗೂ. ಸರ್, ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ, ನಮ್ದು ಉತ್ತರ ಕರ್ನಾಟಕ ಕೆಲಸ ಮಾಡಲಿಕ್ಕೆ ಮಂದಿ ಸಲುವಾಗಿ ಕೆಲಸ ಮಾಡಲಿಕ್ಕೆ. ಅದು ಸತೀಶನ ಏನು ಹೇಳ್ತಾರೋ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಅದು ನೋಡೋರು, ಏನು ಡಿಸಿಷನ್ ತಗೋತಾರೋ ಆ ಥರದಿಂದ ಹೋಗ್ತೀವಿ.